ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ವೇದಾಂತಿಗಳೇ, ಬ್ರಹ್ಮಸೂತ್ರ ಪ್ರಿಯರೇ, ಹಿಂದಿನ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ಲೋಕಗಳಿಗೆ ಜೀವವು ಹೇಗೆ ಹೋಗುತ್ತದೆ, ಹೇಗೆ ಪಾಪಿಗಳು ಅಧೋಲೋಕಗಳಿಗೆ ಹೋಗುತ್ತಾರೆ, ಪುಣ್ಯವಂತರು ಊರ್ಧ್ವಲೋಕಗಳಿಗೆ ಹೋಗುತ್ತಾರೆ ಮತ್ತು ಪಾಪ ಪುಣ್ಯ ಸಮನಾದವರು ಮರ್ತ್ಯಲೋಕದಲ್ಲೇ ಇರುತ್ತಾರೆ ಎಂಬುದನ್ನು ನೋಡಿದ ನಂತರ ಮುಂದಿನ ಪ್ರಶ್ನೆ, ಈ ಬ್ರಹ್ಮಸೂತ್ರದಲ್ಲಿ ಬರುವ ಮುಂದಿನ ಪ್ರಶ್ನೆ ಏನು ಅಂದರೆ, ಜೀವರುಗಳು ಎಷ್ಟು ವಿಧ? ಜೀವರುಗಳು ಎಷ್ಟು ವಿಧ? 3 ವಿಧವೋ ಅಥವಾ 4 ವಿಧವೋ ಅನ್ನೋದು ಪ್ರಶ್ನೆ. ಜೀವರುಗಳಲ್ಲಿ ಎಷ್ಟು ವಿಧ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿರುವಂತೆ ಈ ಜೀವರುಗಳು 3 ವಿಧವಾಗಿ ಇರುತ್ತವೆ. ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ ಜೀವರು 3 ವಿಧ ಅಂತ. ಅವು ಯಾವುವು ಅಂತ ಹೇಳಿರ್ತಾರೆ. ಆ 3 ವಿಧಗಳು ಯಾವುದು ಅಂದರೆ, 1ನೇದು ಅಂಡಜ, 2ನೇದು ಜರಾಯುಜ, 3ನೇದು ಉದ್ಭಿಜ್ಜ. ಅಂಡಜ ಅಂದರೆ ಮೊಟ್ಟೆಯಿಂದ ಮೊಟ್ಟೆ ಒಡೆದು ಹೊರಗೆ ಬರುವ ಜೀವಿಗಳು. ಜರಾಯುಜ ಅಂದರೆ ಗರ್ಭದಿಂದ ಹೊರಗೆ ಬರುವ ಜೀವಿಗಳು, ಅಥವಾ ಇದನ್ನು ಮಮ್ಮಲ್ಸ್ ಅಂತ ಕರೀತೇವೆ. ಉದ್ಭಿಜ್ಜ ಅಂದರೆ ಭೂಮಿಯಿಂದ ಹೊರಗೆ ಬರುವ ಜೀವಿಗಳು ಅಂತ. ಹಾಗಾಗಿ ಅಂಡಜ, ಜರಾಯುಜ, ಉದ್ಭಿಜ್ಜ, ಹೀಗೆ 3 ರೀತಿಯ ಜೀವಿಗಳು ಇವೆ ಅಂತ ಹೇಳ್ತಾರೆ. ಆದರೆ ಇನ್ನೂ ಕೆಲವು ಕಡೆ 4ನೇ ವಿಧವಾದ ಜೀವಿಗಳು ಅಂದರೆ ಸ್ವೇದಜ ಅಂದರೆ ತೇವಾಂಶ, ಬೆವರು ಅಥವಾ ಉಷ್ಣದಿಂದ ಬರುವಂತಹ ಜೀವಗಳು ಇವೆ, ಮಾಯಿಶ್ಚರ್ನಿಂದ ಬರುವಂಥ ಜೀವಗಳು ಇವೆ ಎಂದು ಹೇಳುತ್ತಾರೆ. ಹಾಗಾಗಿ ನೋಡಿ, 3 ಅಂತ ತಗೊಂಡಾಗ ಅಂಡಜ, ಜರಾಯುಜ, ಉದ್ಭಿಜ್ಜ, 4ನೇದು ಸೇರಿದಾಗ ಸ್ವೇದಜ, ಹೀಗೆ 4 ರೀತಿಯ ಜೀವಿಗಳು ಇವೆಯೋ ಇಲ್ಲ ಬರೀ 3 ರೀತಿಯ ಜೀವಿಗಳು ಇರುವುದೋ ಅನ್ನೋ ಪ್ರಶ್ನೆಗೆ 21ನೇ ಸೂತ್ರ ಹೇಳುತ್ತೆ, ತೃತೀಯ ಶಬ್ದಾವರೋಧ ಸಂಶೋಕಜಸ್ಯ. 3 ವಿಧವಾದ ಜೀವರಾಶಿಗಳು ಅಂದರೂ 4 ವಿಧವಾದ ಜೀವರಾಶಿಗಳು ಎಂದರೂ ಹೆಚ್ಚಿನ ವ್ಯತ್ಯಾಸವಿಲ್ಲ ಅಂತ ಈ ಸೂತ್ರ ಹೇಳುತ್ತೆ. ಏಕೆಂದರೆ ತೇವಾಂಶದಿಂದ ಹುಟ್ಟಿದ ಜೀವರುಗಳ ಸಾಲಿಗೆ ಮರಗಿಡಗಳನ್ನು ಸೇರಿಸಬಹುದಾಗಿದೆ. ಇದೇ ಜೀವರುಗಳ ಗತಿಯಾಗಿದೆ, ಇದು ಜೀವರುಗಳ ಗತಿಯಾಗಿದೆ ಅಂತ ಹೇಳುತ್ತೆ. ಈ ಜೀವರುಗಳ ಗತಿಯನ್ನು ಹೇಳಿದ ಉದ್ದೇಶವೇನೆಂದರೆ, ಈ ಜೀವರುಗಳು ಸತತವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತಾ ಬರುತ್ತಾ ಹೀಗೆ ಓಡಾಡುತ್ತಾ ಇರುತ್ತವೆ. ಈ ಜಗತ್ತಿನಲ್ಲಿ ಬದುಕಿರುವಾಗ ಹೇಗೆ ನಿರಂತರವಾಗಿ ಓಡಾಡುತ್ತಾ ಪ್ರಯಾಣ ಮಾಡುತ್ತಿರುವವರಿಗೆ ಅದು ಆಯಾಸದಾಯಕವಾಗಿರುತ್ತದೋ, ಅದೇ ರೀತಿಯಲ್ಲಿ ಈ ಜೀವರುಗಳಿಗೆ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡಿ ನಿರಂತರವಾಗಿ ದೇಹದಿಂದ ದೇಹಕ್ಕೆ ಹೋಗುತ್ತಾ ಸ್ವರ್ಗ ಲೋಕ, ನರಕ ಲೋಕಗಳಿಗೆ ಹೋಗುತ್ತಾ ಹೀಗೆ ನಿರಂತರವಾಗಿ ಗತಿ ಹೊಂದುತ್ತಾ ಇರುವುದರಿಂದ ಹೆಚ್ಚು ಸಮಯದ ತನಕ, ಇನ್ನೂ ಈ ಹೆಚ್ಚು ಸಮಯದ ತನಕ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡು ಇನ್ನು ಈ ಜನನ ಮರಣ ಚಕ್ರದಲ್ಲಿ ಇರುವುದು ಸಾಕು, ಹೀಗೆ ಮತ್ತೆ ಹುಟ್ಟುವುದು ಮತ್ತೆ ಸಾಯುವುದು ಸಾಕಾಗಿ ಹೋಗಿದೆ,
ಸ್ವರ್ಗ ನರಕಗಳಿಗೆ ಹೋಗುವುದು ಸಾಕಾಗಿದೆ ಎಂಬ ಜ್ಞಾನದಿಂದ ಪರಮ ವೈರಾಗ್ಯವನ್ನು ಹೊಂದಿ ಮೋಕ್ಷಕ್ಕಾಗಿಯೇ ಪ್ರಯತ್ನಿಸಬೇಕೆಂಬುದೇ ವೇದಾಂತ ಶಾಸ್ತ್ರಗಳ ಆಶಯವಾಗಿದೆ. ಹಾಗಾಗಿ ವೇದಾಂತ ಶಾಸ್ತ್ರಗಳು ಏನು ಹೇಳ್ತವೆ ಅಂದರೆ, ಈ 3 ವಿಧವಾದ ಜೀವರಾಶಿಗಳು ಅಥವಾ 4 ವಿಧವಾದ ಜೀವರಾಶಿಗಳು ಏನು ಮಾಡ್ತವೆ ಅಂದರೆ, ದೇಹದಿಂದ ದೇಹಕ್ಕೆ ಹೋಗುತ್ತೆ, ಇಲ್ಲ ಒಂದು ದೇಹವನ್ನು ಬಿಟ್ಟ ಮೇಲೆ ಸ್ವರ್ಗಕ್ಕೆ ಹೋಗುತ್ತೆ, ಇಲ್ಲ ನರಕಕ್ಕೆ ಹೋಗುತ್ತೆ, ಮತ್ತೆ ಭೂಮಿಗೆ ಬರುತ್ತೆ. ಹೀಗೆ ನಿರಂತರವಾಗಿ ಓಡಾಡಿ 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 ಹುಟ್ಟು ಸಾವಿನ ಚಕ್ರದಲ್ಲಿ ಸಿಗಾಕೊಂಡಿರುತ್ತೆ. ಅಂತಹ ಜೀವಗಳಿಗೆ ಯಾವುದೋ ಒಂದು ಜನ್ಮದಲ್ಲಿ ಮನುಷ್ಯ ಜನ್ಮ ಬಂದಾಗ ಜ್ಞಾನ ಬಂದರೆ ಈ ಓಡಾಟ ಸಾಕಾಗಿ ಹೋಗಿ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕೊಳ್ಬಾರ್ದು ಅನ್ನುವ ಜ್ಞಾನ ಉಂಟಾಗುತ್ತದೆ. ಹೀಗೆ ಜ್ಞಾನ ಉಂಟಾಗಬೇಕು ಅನ್ನುವುದೇ ಉಪನಿಷತ್ತುಗಳ ಸರ್ವಸಾರವಾಗಿದೆ, ವೇದಾಂತಗಳ ಆಶಯವಾಗಿದೆ ಅಂತ ಹೇಳ್ತಾರೆ. ಈಗ ಮುಂದಿನ ಪ್ರಶ್ನೆ ಬರೋದು, ಸ್ವರ್ಗಲೋಕಕ್ಕೆ ಹೋದ ಜೀವನು ಮತ್ತೆ ಮರಳಿ ಈ ಮರ್ತ್ಯ ಲೋಕಕ್ಕೆ ಹೇಗೆ ಬರುತ್ತಾನೆ ಎಂಬುದೇ ಮುಂದಿನ ಪ್ರಶ್ನೆ. ಉತ್ತರವಾಗಿ ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ, ಸ್ವರ್ಗಲೋಕದಿಂದ ವಾಪಸ್ಸು ಬರುವ ಜೀವನು ಮೊದಲು ಆಕಾಶ ರೂಪನಾಗುತ್ತಾನೆ. ಆಕಾಶವಾಗುವುದಿಲ್ಲ, ಆಕಾಶದ ರೂಪವನ್ನು ಪಡೆದಿರುತ್ತಾನೆ. ನಂತರ ಈ ಜೀವನು ವಾಯು ರೂಪವನ್ನು ಪಡೆಯುತ್ತಾನೆ, ನಂತರ ಧೂಮ ರೂಪವನ್ನು ಹೊಂದುತ್ತಾನೆ, ನಂತರ ಮೋಡಗಳ ರೂಪವನ್ನು ಹೊಂದುತ್ತಾನೆ, ನಂತರ ಮಳೆಯ ಹನಿಗಳ ರೂಪವನ್ನು ಹೊಂದುತ್ತಾನೆ, ನಂತರ ಮಳೆಯಾಗಿ ಭೂಮಿಯಲ್ಲಿ ಬಿದ್ದು ಕಾಡುಗಳ ರೂಪದಲ್ಲಿ ಭೂಮಿಯಲ್ಲಿ ಹುಟ್ಟುತ್ತಾನೆ. ಹೀಗೆ ಹುಟ್ಟಿದ ಕಾಳುಗಳನ್ನು, ಉದಾಹರಣೆಗೆ ಅಕ್ಕಿ, ರಾಗಿ, ಗೋಧಿ, ಜೋಳ ಇತ್ಯಾದಿ ಕಾಳುಗಳನ್ನು ಪುರುಷನು ತಿನ್ನುತ್ತಾನೆ. ಹಾಗೆ ತಿಂದ ಕಾಳುಗಳು ಅಂದರೆ ಅನ್ನ ಬೀಜವಾಗಿ ಅದು ವೀರ್ಯವಾಗಿ ಪರಿವರ್ತನೆ ಹೊಂದುತ್ತದೆ. ಆ ವೀರ್ಯವು ಮೈಥುನದ ಸಮಯದಲ್ಲಿ, ಸಂಭೋಗದ ಸಮಯದಲ್ಲಿ ಸ್ತ್ರೀ ಯೋನಿಯನ್ನು ಪ್ರವೇಶಿಸಿ ಅಲ್ಲಿ ಗರ್ಭವಾದ ನಂತರ ಪುರುಷನಾಗಿ ಅಗರ್ಭದಲ್ಲಿ ಬೆಳೆಯುತ್ತಾ ಹೋಗುತ್ತಾನೆ. ಇದು ಅಂದರೆ ಒಂದು ಜೀವಿಯಾಗಿ ಬೆಳೆಯುತ್ತಾ ಹೋಗುತ್ತಾನೆ. ಇದು ಸ್ವರ್ಗಲೋಕದಿಂದ ಜೀವನು ಮರ್ತ್ಯಲೋಕಕ್ಕೆ ಬರುವ ದಾರಿಯಾಗಿದೆ. ಹೀಗೆ ಪುರುಷನು ದೇಹದಲ್ಲಿ ಪುರುಷ ದೇಹ ಸೃಷ್ಟಿಯಾಗುವ ಬಗೆಯಾಗಿದೆ. ಅಂದರೆ ಒಂದು ದೇಹ ಹೇಗೆ ಸೃಷ್ಟಿಯಾಗತ್ತೆ, ಸ್ವರ್ಗಲೋಕದಲ್ಲಿ ಹೋದ ಜೀವವು ಹೇಗೆ ಮತ್ತೆ ಭೂಮಿಗೆ ಬರುವ ವಿಧಾನ ಹೇಗೆ ಅಂದು ಇದು ಈ 21ನೇ ಸೂತ್ರ ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿ ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದೇ ರೀತಿಯಲ್ಲಿ ಈ ಜೀವನು ಮತ್ತೆ ವಾಪಸ್ಸು ಬರ್ತಾನೆ. 22ನೇ ಸೂತ್ರ ಹೇಳುತ್ತೆ, ಸಾ ಭಾವ್ಯಾಪತ್ಯರುಪಪತ್ತೇ. ಈ ಜೀವನು ಆಕಾಶ, ವಾಯು, ಮೋಡ ಮುಂತಾದವುಗಳಾಗುವುದಿಲ್ಲ. ಆಕಾಶ ಆಗೋದಿಲ್ಲ, ವಾಯು ಅಂತ ಆಗೋದಿಲ್ಲ, ಮೋಡ ಮುಂತಾದವುಗಳು ಆಗೋದಿಲ್ಲ. ಅವುಗಳ ಜೊತೆಗೆ ಇರುತ್ತಾನೆ ಅಷ್ಟೇ. ಕಾಡುಗಳು ಜೀವಗಳೇ. ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಈ ಕಾಳುಗಳು ಇದ್ದವಲ್ಲ, ಅಕ್ಕಿ, ರಾಗಿ, ಗೋಧಿ, ಜೋಳ ಇವುಗಳು ಜೀವಗಳೇ. ಈಗ 2 ಬಗೆಯ 2 ಜೀವಗಳು ಇಲ್ಲಿ ಉಂಟಾಗುತ್ತದೆ. ಮೊದಲನೇದು ಕಾಳುಗಳ ಮೂಲಕ ಹೋಗುವ ಜೀವ, 2 ಕಾಳುಗಳಲ್ಲಿರುವ ಜೀವ. ನೋಡಿ, ನಾವು ಮೊದಲು ಏನು ಹೇಳಿದೆವು, ಕಾಳುಗಳು ಈಗ ಅಕ್ಕಿ, ರಾಗಿ, ಗೋಧಿ, ಜೋಳ, ನವಣೆ ಮುಂತಾದವುಗಳು ಜೀವಗಳೇ, ಒಂದು ಜೀವ ಆಯ್ತದೆ. ಇನ್ನೊಂದು ಕಾಳು ಸ್ವರ್ಗದಿಂದ ಬಂದು ಮೋಡವಾಗಿ ಮಳೆಯಾಗಿ ಭೂಮಿಯಲ್ಲಿ ಬಿದ್ದು
ಆ ಕಾಡುಗಳಲ್ಲಿ ಸೇರುವ ಜೀವ ಇನ್ನೊಂದು. ಕಾಡು ಅನ್ನೋದು ಒಂದು ಜೀವ. ಸ್ವರ್ಗದಿಂದ ಬಂದ ಜೀವನು ಕಾಡುಗಳಲ್ಲಿ ಸೇರುತ್ತಾನೆ ಅಂತ ಹೇಳಿದವು. ಎರಡನೇ ಜೀವ ಆಯ್ತು ಈಗ. ಹಾಗಾದ್ರೆ ಒಂದು ಕಾಡಿನಲ್ಲಿ ಎರಡು ಜೀವ ಇದೆ ಅಂತ ಹೇಳಿದಾಗಾಯಿತು. ಕಾಡುಗಳಲ್ಲಿರುವ ಜೀವ ಭೋಜನದ ಮೂಲಕ, ಅಂದರೆ ಊಟ ಮಾಡಿದಾಗ ಆ ಭೋಗದ ಮೂಲಕ ಹೊಟ್ಟೆಯ ಒಳಗೆ ಸೇರುತ್ತಾನೆ. ಯಾವುದು ಒರಿಜಿನಲ್ ಕಾಳು ಅನ್ನೋದೇ ಒಂದು ಜೀವ ಅಂತ ನಾವು ಹೇಳಿದಾಗ, ಆ ಕಾಳನ್ನು ನಾವು ಊಟ ಮಾಡಿದಾಗ, ಅಕ್ಕಿಯನ್ನಾಗಲಿ ಗೋಧಿಯನ್ನಾಗಲಿ ಮಾಡಿದಾಗ ಅದು ಭೋಜನವಾಗಿ ಪರಿವರ್ತನೆ ಹೊಂದಿ ನಮ್ಮ ಹೊಟ್ಟೆಯನ್ನು ಸೇರುತ್ತದೆ. ಆದರೆ ಕಾಳುಗಳ ಮೂಲಕ ಸ್ವರ್ಗಲೋಕದಿಂದ ಮರ್ತ್ಯಲೋಕಕ್ಕೆ ಬಂದ ಜೀವ ಇಲ್ಲಿ ಮುಂದೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ. ಇಲ್ಲಿಂದ ದೇಹ ಬಿಟ್ಟ ಮೇಲೆ ಜೀವನು ಸ್ವರ್ಗಲೋಕವನ್ನು ಸೇರಲು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಾನೆ. ಯಾರು? ಜೀವವು. ಇಲ್ಲಿ ದೇಹವನ್ನು ಬಿಟ್ಟ ಜೀವವು ಸ್ವರ್ಗಲೋಕಕ್ಕೆ ಹೋಗುವುದಾದರೆ ಸ್ವರ್ಗಲೋಕಕ್ಕೆ ಹೋಗಲಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತದೆ. ಯಾಕಂದರೆ ಸ್ವರ್ಗಲೋಕವನ್ನು ಸೇರುವ ಮೊದಲು ಸಾಕಷ್ಟು ಬೇರೆ ಬೇರೆ ಲೋಕಗಳಿಗೆ ಹೋದ ನಂತರ ಸ್ವರ್ಗಲೋಕಕ್ಕೆ ಹೋಗಬೇಕಾಗುತ್ತದೆ. ಉದಾಹರಣೆಗೆ ಪಿತೃಲೋಕ, ಯಮಲೋಕ ಮುಂತಾದವು, ಅಲ್ಲಿ ಶಿವಲಿಂಗ ಮುಂತಾದವುಗಳು ಸಿಗುತ್ತದೆ. ಅಷ್ಟೇ ಅಲ್ಲದೆ ಅನೇಕ ಪ್ರಕಾರದ ಶಬ್ದಗಳು ದಾರಿಯಲ್ಲಿ ಇರುತ್ತವೆ, ತಿರುವುಗಳು ಇರುತ್ತವೆ. ಸ್ವರ್ಗಲೋಕಕ್ಕೆ ಹೋಗಿ ಸೇರುವುದಕ್ಕೆ ಅನೇಕ ಅಡೆತಡೆಗಳು ಜೀವನಿಗೆ ಉಂಟಾಗುತ್ತದೆ. ಆದರೆ ಸ್ವರ್ಗಲೋಕದಿಂದ ಮರ್ತ್ಯಲೋಕಕ್ಕೆ ಬರಲು ಈ ಜೀವನಿಗೆ ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಅಂತ ನಾವು ತಿಳ್ಕೊಳ್ಬೇಕು ಅಂತ 22ನೇ ಸೂತ್ರ ಹೇಳುತ್ತೆ. 23ನೇ ಸೂತ್ರ ಹೇಳುತ್ತೆ, ನಾತಿ ಚಿರೇಣ ವಿಶೇಷಾತ್. ಸ್ವರ್ಗಲೋಕದಿಂದ ಮರ್ತ್ಯಲೋಕಕ್ಕೆ ಯಾವುದೇ ಅಡೆತಡೆಗಳಿಲ್ಲದೆ ಜೀವನು ಬೇಗನೆ ಬಂದು ಸೇರುತ್ತಾನೆ. 24ನೇ ಸೂತ್ರ ಹೇಳುತ್ತೆ, ಅನ್ಯಾಧಿಷ್ಠಿತೇಷು ಪೂರ್ವವದಭಿಲಾಪಾತ್. ಬೇರೆ ಬೇರೆ ರೀತಿಯ ಆಹಾರ ಧಾನ್ಯಗಳು ಸ್ವರ್ಗದಿಂದ ಬರುವ ಜೀವಾತ್ಮರುಗಳಿಂದ ಒಳಗೊಂಡಿರುತ್ತವೆ. ನಾನು ಇವಾಗ ಹೇಳಿದೆ ನೋಡಿ, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ನವಣೆ ಇರ್ಬೋದು, ಉದ್ದು ಇರ್ಬೋದು, ಈ ಎಲ್ಲ ಈ ಕಾಳುಗಳು ಇವೆಲ್ಲ ಸ್ವರ್ಗದಿಂದ ಬರುವ ಜೀವರುಗಳಿಗೆ ಆಶ್ರಯವಾಗಿರುತ್ತದೆ. ಯಾವಾಗ ನಾವು ಆ ಆಹಾರದ ಧಾನ್ಯಗಳನ್ನು ಸೇವಿಸುತ್ತೇವೆಯೋ, ಆಹಾರವಾಗಿ ಆ ಧಾನ್ಯಗಳನ್ನು ಸೇವಿಸುತ್ತೇವೆಯೋ, ಆವಾಗ ಕಾಳುಗಳಾಗಿ ಹುಟ್ಟಿದ ಜೀವನು ಆ ದೇಹದಲ್ಲಿ ನಾಶವಾಗಿ ಮುಂದಿನ ಯೋನಿಯನ್ನು ಸೇರಿಕೊಳ್ಳುತ್ತಾನೆ. ಸ್ವಲ್ಪ ಇಲ್ಲಿ ಯೋಚನೆ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು. ಒಂದು ಕಾಡಿನಲ್ಲಿ 2 ಜೀವಗಳ ಆಶ್ರಯವಿದೆ. ಒಂದು ಜೀವನು ಕಾಡಾಗಿಯೇ ಹುಟ್ಟುತ್ತಿರುತ್ತಾನೆ, ಅದೊಂದಾಯಿತು. ಇನ್ನೊಂದು ಸ್ವರ್ಗಲೋಕದಿಂದ ಬರುವ ಜೀವನು ಕಾಡುಗಳಲ್ಲಿ ಆಶ್ರಯವನ್ನು ಹೊಂದಿರುತ್ತಾನೆ. ಇಲ್ಲಿ ಮೊದಲು ಕಾಡಾಗಿಯೇ ಬಂದ ಜೀವನು ಊಟ ಮಾಡಿದಾಗ, ಅಂದರೆ ಆ ಧಾನ್ಯಗಳನ್ನು ನಾವು ಆಹಾರವಾಗಿ ಸೇರಿಕೊಂಡಾಗ ಅಲ್ಲಿ ನಾಶ ಹೊಂದುತ್ತಾನೆ. ಆದರೆ ಅದರೊಳಗಿರುವ ಜೀವ ಇದೆಯಲ್ಲ, ಅದು ಮುಂದಿನ ಯೋನಿಯನ್ನು ಸೇರಿಕೊಳ್ಳುತ್ತದೆ. ಆದರೆ ಸ್ವರ್ಗಲೋಕದಿಂದ ಬಂದು ಕಾಡುಗಳಲ್ಲಿ ಧಾನ್ಯಗಳಲ್ಲಿ ಸೇರಿಕೊಂಡ ಜೀವರುಗಳು ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತವೆ. ಈ ಮರ್ತ್ಯಲೋಕದಲ್ಲಿ ಮತ್ತೆ ಹುಟ್ಟುತ್ತಾರೆ. ನಾವು ಧಾನ್ಯಗಳನ್ನು ತಿನ್ನುವುದರಿಂದ ಪಾಪ ಸಂಚಯನವಾಗುವುದಿಲ್ಲ. ಯಾಕೆಂದರೆ ಪಾಪ ಉಂಟಾಗುವುದಿಲ್ಲ, ಯಾಕೆಂದರೆ ಅವುಗಳಿಗೆ ಆ ಸ್ಥಿತಿಯಲ್ಲಿ, ಅಂದರೆ ಕಾಡಿನ ಸ್ಥಿತಿಯಲ್ಲಿ ಅಂತಃಕರಣವಾಗಲಿ ಮನಸ್ಸಾಗಲಿ ಮುಂತಾದವುಗಳು ಉಂಟಾಗಿರುವುದಿಲ್ಲ.
ಆದ್ದರಿಂದ ನಾವು ಕಚ್ಚಿ ತಿನ್ನುವಾಗ ಅವರುಗಳಿಗೆ ನೋವು ಉಂಟಾಗುವುದಿಲ್ಲ. ಅಂದರೆ ಆ ಕಾಳುಗಳಿಗೆ ಸುಖ ದುಃಖವುಗಳು ಉಂಟಾಗುವುದಿಲ್ಲ. ಆ ಕಾಳುಗಳಲ್ಲಿರುವ ಜೀವರುಗಳಿಗೆ ಸುಖವಾಗಲಿ ದುಃಖದ ಅನುಭವ ಆಗಲಿ ಆಗುವುದಿಲ್ಲ. ಹಾಗಾಗಿ ವೆಜಿಟೇರಿಯನ್ ಫುಡ್ ತಿಂದಾಗ ಆ ಜೀವರುಗಳಿಗೆ, ಅದರಲ್ಲಿರುವ ಜೀವರುಗಳಿಗೆ ಯಾವ ನೋವಿನ ಸಾಯುವ ಅನುಭವವಾಗುವುದಿಲ್ಲ. ಹಾಗಾಗಿ ಪಾಪವಿಲ್ಲ ಅಂತ ತಿಳ್ಕೊಳ್ಬೇಕು. ದಯವಿಟ್ಟು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಮಾಂಸಾಹಾರವನ್ನು ತಿಂದಾಗ ಆ ಜೀವಿಯನ್ನು ಕೊಂದು ಮಾಂಸದ ಆಹಾರವನ್ನು ತಿಂತಾರೆ. ಹಾಗೆ ಸಸ್ಯಗಳಲ್ಲೂ ಜೀವ ಇದೆ ಅಲ್ವಾ, ಕಾಳುಗಳಲ್ಲೂ ಜೀವ ಇದೆ ಅಲ್ವಾ, ಅವುಗಳನ್ನು ಕೊಂದ ಹಾಗೆ ಆಗುವುದಿಲ್ವೋ ಅನ್ನೋದಕ್ಕೆ ಇದೊಂದು ಬ್ರಹ್ಮಸೂತ್ರ ಹೇಳುವ ಉತ್ತರವಾಗಿದೆ. ಆ ಜೀವರುಗಳಿಗೆ ಮನಸ್ಸು ಅಂತಃಕರಣವಿಲ್ಲದೇ ಇರೋದ್ರಿಂದ ಆ ಜೀವರುಗಳಿಗೆ ನೋವು ಉಂಟಾಗುವುದಿಲ್ಲ ಅಂತ. 25ನೇ ಸೂತ್ರ ಹೇಳುತ್ತೆ, ಅಶುದ್ಧ ಮಿತಿ ಚೇನ್ನ ಶಬ್ದಾತ್. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಪ್ರತಿಯೊಂದು ಧಾನ್ಯದಲ್ಲೂ ಜೀವವಿದ್ದರೂ ಧಾನ್ಯಗಳನ್ನು ತಿನ್ನುವುದರಿಂದ ಪಾಪವು ಬರುವುದಿಲ್ಲ ಅಂತ 25ನೇ ಸೂತ್ರ ಅತಿ ಸ್ಪಷ್ಟವಾಗಿ ಹೇಳುತ್ತೆ. 26ನೇ ಸೂತ್ರ ರೇತಃ ಸಿಗ್ಯೋಗೋಥ ಅಂತ ಹೇಳುತ್ತೆ. ಯಾವಾಗ ಈ ಜೀವನು ತನ್ನ ವೀರ್ಯವನ್ನು ಹೆಂಗಸಿನ ಯೋನಿಯಲ್ಲಿ ಸ್ರವಿಸಲು ಶಕ್ತನಾಗಿರುತ್ತಾನೋ, ಅಂದರೆ ಮೆಚೂರ್ ಆಗಿರುತ್ತಾನೋ, ಯಾರು ಪುರುಷನು ಮೆಚೂರ ವಯಸ್ಕನಾಗಿರುತ್ತಾನೋ ಆವಾಗ ಹಾಗೆ ಯೋನಿಯ ಮೂಲಕ ಸ್ತ್ರೀಯ ಒಳಗೆ ಹೋದ ಜೀವಾತ್ಮನು ಭ್ರೂಣ ರೂಪವನ್ನು ಹೊಂದಿ ಆ ಜೀವನು ತನ್ನ ಕರ್ಮಫಲಕ್ಕೆ ಅನುಸಾರವಾಗಿ ಸುಖ ದುಃಖಗಳನ್ನು ತಾಯಿಯ ಗರ್ಭದಲ್ಲಿ ಸೇರಿ ಫೀಟಸ್ ಆಗಿರ್ತಾನಲ್ಲ ಆವಾಗದಿಂದ ಅನುಭವಿಸುತ್ತಾ ಬರುತ್ತಾನೆ. ಅಂದರೆ ಮಗುವಿನ ಭ್ರೂಣಾವಸ್ಥೆಯಿಂದ ಸುಖ ದುಃಖಗಳು ಒಂದು ಜೀವನಿಗೆ ಶುರುವಾಗುತ್ತದೆ ಅಂತ ಹೇಳ್ತಾರೆ. ಹೀಗೆ ಇದೇ ಹುಟ್ಟು ಮತ್ತು ಸಾವಿನ ಕಥೆ. ಇದು ಹುಟ್ಟು ಸಾವಿನ ಕಥೆ. ಜೀವಾತ್ಮನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವ ಕಥೆ ಇಷ್ಟೇ. ಹಾಗೂ ಸ್ವರ್ಗ ಮತ್ತು ನರಕ ಇತ್ಯಾದಿಗಳಿಗೆ ಹೋಗುವ ಕಥೆಯೂ ಇದ್ದೇನೆ. ಇಷ್ಟೆಲ್ಲ ಜೀವನ ಯಾತ್ರೆಯ ಕಥೆಯನ್ನು ಕೇಳಿದ ಮೇಲೆ ನಮ್ಮಲ್ಲಿ ಏನಾಗಬೇಕು? ಇಷ್ಟೆಲ್ಲ ಕಥೆ ಕೇಳಿದೆವು. ಹೇಗೆ ಜೀವನು ಈ ದೇಹವನ್ನು ಬಿಟ್ಟ ನಂತರ ತನ್ನ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಸ್ವರ್ಗ ಲೋಕಕ್ಕಾದರೂ ಹೋಗ್ಬೋದು, ನರಕಕ್ಕಾದರೂ ಹೋಗ್ಬೋದು. ಸ್ವರ್ಗ ನರಕ ಎರಡಕ್ಕೂ ಹೋಗದೆ ಇಲ್ಲೇ ಇದ್ದು ಮತ್ತೆ ಜನ್ಮವನ್ನು ಮರುದೇಹವನ್ನಾದರೂ ಪಡೆಯಬಹುದು. ಭ್ರೂಣಾವಸ್ಥೆಯಲ್ಲಿ ಇದಾದಾಗ ನಾನಾ ರೀತಿಯ ಕಷ್ಟಗಳನ್ನು ಅಲ್ಲಿಂದ ಅನ್ವಯಿಸ್ತಾನೆ. ಇಷ್ಟೆಲ್ಲ ನಾವು ಹೇಳಿದ ಮೇಲೆ ಇದರ ಕಲಿಕೆ ಏನು? ವಾಟ್ ಈಸ್ ಟೇಕ್ ಅವೇ ಅಂದರೆ ನಾವು ಒಂದು ದೇಹಕ್ಕೆ ಸೀಮಿತರು ಎನ್ನೋ ಭ್ರಾಂತಿ ನಮ್ಮಲ್ಲಿ ಹೋಗಬೇಕು. ನಾವು ಇದೇ ದೇಹಕ್ಕೆ ಸೀಮಿತರೇನೂ ಅಲ್ಲ. ಯಾಕಂದರೆ ಈ ದೇಹ ಇರುವಲ್ಲಿ ತನಕ ಆ ಜೀವ ಈ ದೇಹದಲ್ಲಿರುತ್ತೆ. ಅನಂತರ ಆ ಜೀವ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಹೊಂದುತ್ತದೆ. ನಮಗೆ ಈ ಜಗತ್ತಿನಲ್ಲಿ ಬರುವ ಸುಖ ಕಷ್ಟಗಳಿಗೆ ನಮ್ಮನ್ನು ಬಿಟ್ಟು ಯಾರೂ ಜವಾಬ್ದಾರರಾಗುವುದಿಲ್ಲ. ನಮ್ಮ ಕರ್ಮಗಳಿಗೆ ಅನುಸಾರವಾಗಿ, ನಮ್ಮ ಜ್ಞಾನಕ್ಕೆ ಅನುಸಾರವಾಗಿ ನಮಗೆ ದೇಹಗಳು ಸಿಗುತ್ತವೆ. ಆ ಕರ್ಮಕ್ಕೆ ಅನುಸಾರವಾಗಿ ಸುಖ ದುಃಖಗಳು ಬರುವುದರಿಂದ ಇದರಲ್ಲಿ ತಂದೆ ತಾಯಿಯ ಪಾತ್ರವಾಗಲಿ ಯಾರ ಪಾತ್ರವೂ ಏನೂ ಇಲ್ಲ. ಇದಕ್ಕೆ ನಾವೇ ಸಂಪೂರ್ಣ ಜವಾಬ್ದಾರರು ಅಂತ ತಿಳಬೇಕು. ನಾವು ಮಾಡಿದ ಪಾಪ ಪುಣ್ಯಗಳ ಅನುಸಾರವಾಗಿ ನಮಗೆ ಒಳ್ಳೆಯ ಅಥವಾ ಕೆಟ್ಟ ಫಲಗಳು ಉಂಟಾಗುತ್ತವೆ ಅಂತ ನಮ್ಗೆ ಗೊತ್ತಿರಬೇಕು. ಈ ಎಲ್ಲವೂ ಪರಮಾತ್ಮನ ಸಾನ್ನಿಧ್ಯದಲ್ಲೇ ನಡೆಯುತ್ತದೆ. ಇದು ಭಗವಂತನ ಸಾನ್ನಿಧ್ಯದಲ್ಲೇ ಇದೆಲ್ಲ ನಡೀತಾ ಇರುತ್ತೆ. ಎಷ್ಟು ಸಲ, ಎಷ್ಟು ಕಾಲದವರೆಗೆ ನಾವು ದೇಹದಿಂದ ದೇಹಕ್ಕೆ, ಲೋಕದಿಂದ ಲೋಕಕ್ಕೆ ಅಲೆಯುತ್ತಿರುವುದು. ಹಾಗಾಗಿ ಇಹ ಜೀವನದಲ್ಲಿ ಪರಮ ವೈರಾಗ್ಯವನ್ನು ಹೊಂದಬೇಕು ಅನ್ನುವುದೇ ಒಟ್ಟಾರೆ ಅಭಿಪ್ರಾಯವಾಗಿದೆ.
ಆತ್ಮೀಯ ಮಿತ್ರರೇ, ಇಲ್ಲಿಗೆ 3ನೇ ಅಧ್ಯಾಯದ ಮೊದಲನೆಯ ಪಾದ ಮುಗಿಯುತ್ತದೆ. ಅಂದರೆ ಈ ಸೂತ್ರದ ಜೊತೆಗೆ, ಅಂದರೆ 26ನೇ ಸೂತ್ರದ ಜೊತೆಗೆ 3ನೇ ಅಧ್ಯಾಯದ ಮೊದಲನೇ ಪಾದ ಮುಗಿಯುತ್ತೆ. ಇಲ್ಲಿಗೆ 555 ಸೂತ್ರಗಳಲ್ಲಿ 318 ಸೂತ್ರಗಳು ಮುಗಿತಾ ಇದೆ. ಮುಂದಿನ ಸೂತ್ರಗಳನ್ನು, ಮುಂದಿನ ವಿಚಾರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಂದರೆ ಮುಂದಿನ ವಿಡಿಯೋದಲ್ಲಿ 3ನೇ ಅಧ್ಯಾಯದ 2ನೇ ಪಾದದಿಂದ ನಾವು ಶುರು ಮಾಡೋಣ. ಇಲ್ಲಿಗೆ 3ನೇ ಅಧ್ಯಾಯದ ಮೊದಲನೇ ಪಾದ ಮುಗಿಯಿತು. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ತತ್ ಸತ್.